ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೇಖರ ಪಾರಾಯಣ. ವೀಕ್ಷಕರೇ, ನಿಶಂಕ ಹೋ ನಿರ್ಭಯ ಹೋ ಮನಾರೆ, ಪ್ರಚಂಡ ಸ್ವಾಮಿ ಬಳಪಾಟಿ ಶಿರೆ, ಅತರ್ಕ್ಯ ಉದೂತೆ ಹೇ ಸ್ಮರಣಗ್ರಾಮಿ, ಅಶಕ್ಯ ಹಿ ಶಕ್ಯ ಕರಿತಿಲ್ಲ ಸ್ವಾಮಿ. ಜಿತೆ ಸ್ವಾಮಿ ಚರಣ ತಿಥೆ ನೀವನ ಕಾಯ, ಸ್ವಯಂ ಭಕ್ತ ಪ್ರಾರಬ್ಧ ಗಡವಿಯೇ ಮಾಯೆ. ಆಜ್ಞೆ ವಿನಾ ಕಾಳ ನಾನೇ ಇತಾಳ, ಕರಲೋಕಿನ ಭೀತಿ ತೇಯಾಲ, ಅಶೋಕ್ಯ ಹಿ ಶಕ್ಯ ಕರ್ತಿಲ್ಲ ಸ್ವಾಮಿ. ಯಾವುದು ನಿಮ್ಮ ಹತ್ರ ಆಗಲ್ವೋ ಅದನ್ನು ಮಹಾರಾಜರು ಖಂಡಿತವಾಗಿಯೂ ಏನಾದರೂ ಅದಕ್ಕೊಂದು ದಾರಿ ತೋರಿಸ್ತಾರೆ. ಅದೇ ಇದರ ಅರ್ಥ. ಇವತ್ತು ನಾನು ಹೇಳ ಹೊರಟಕ್ಕೆ ವಿಚಾರ ಮಾಟ ಮಂತ್ರ ನೆಗೆಟಿವಿಟಿ. ಸೊ ಇದರ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ಯಾವ ಥರ ಒಂದು ಸಮಸ್ಯೆಗಳು ಆ ಮನೆಯಲ್ಲಿ ಇರ್ತವೆ ಅನ್ನೋದು ನಾನು ಇವತ್ತಿನ ದಿನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಒಬ್ಬೊಬ್ರಿಗೆ ಯಾರಿಗಾದರೂ ಮಾಟ ಮಾಡಿಸಿರ್ತಾರೆ ನಿಮ್ಮ ಮನೆಯಲ್ಲಿ ಅಂತಂದರೆ ಅವ್ರ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂದರೆ, ಅಮಾವಾಸ್ಯೆ ಹುಣ್ಣಿಮೆಗೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿರ್ತಾರೆ. ತುಂಬ ಅಂದರೆ ತುಂಬ ಕಿರಿಕಿರಿ ಮಾಡ್ತಾಯಿರ್ತಾರೆ. ಮನೆಯಲ್ಲಿ ಅವರನ್ನು ಕಂಡ್ರೆ ಯಾರಿಗೆ ನೋಡಿದ್ರೂ ಅವ್ರಿಗೆ ಆಗ್ತಾಯಿರಲ್ಲ, ಆ ಥರ ಒಂದು ವಾತಾವರಣ ಇರುತ್ತೆ. ಸೊ ದೇವ್ರ ಮನೆಯಲ್ಲಂತೂ ಫಸ್ಟೇ ಹೋಗಲ್ಲ, ಅಷ್ಟೊಂದು ನೆಗೆಟಿವಿಟಿ. ಆಮೇಲೆ ಈ ಸಾಂಬ್ರಾಣಿ ಕಪ್ಪಿನ ವಾಸನೆ ಅವ್ರಿಗೆ ಬರಲ್ಲ. ದೇವರ ಮಂತ್ರಗಳು ಅಥವಾ ದತ್ತಾತ್ರೇಯ ಮಹಾರಾಜರ ಒಂದು ಅಷ್ಟೋತ್ತರಗಳು ನೀವು ಮನೆಯಲ್ಲಿ ಪ್ಲೇ ಮಾಡಿದಾಗ ಕಿರಿಕಿರಿ ಸ್ಟಾರ್ಟ್ ಮಾಡೋದು, ಅದನ್ನು ಆಫ್ ಮಾಡು ಅಂತ ಹೇಳೋದು, ಈ ಥರ ವಾತಾವರಣ ಇರುತ್ತೆ. ಸೊ ಮತ್ತು ಈ ಸಡನ್ನಾಗಿ ಮಧ್ಯರಾತ್ರಿ 12 ಗಂಟೆ 1 ಗಂಟೆಗೆ ಎದ್ದು ಕೂತ್ಕೊಳ್ಳೋದು, ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋದು, ಯಾರೋ ಬರ್ತಾಯಿದ್ದಾರೆ ಅಂತ ಹೇಳೋದು, ನಾನು ಸತ್ತೋಗ್ತೀನಿ ಅನ್ನೋದು ಹೇಳೋದು, ನನಗೆ ಯಾರೋ ಒಬ್ಬರು ಬಂದು ಕರೀತಾ ಇದ್ದಾರೆ ನನಗೆ ಅಂತ ಹೇಳೋದು, ಈ ಥರ. ಸೊ ಯಾರಿಗೆ ಮಾಟ ಮಂತ್ರದ ಪ್ರಯೋಗ ಆಗಿರುತ್ತೋ ಅವರಿಗೆ ಈ ತರಹದ ಸಮಸ್ಯೆ. ಸೊ ಮಾಟ ಮಂತ್ರಕ್ಕೆ ಬಳಸುವಂಥ ವಸ್ತುಗಳು ಕೂದಲು, ಮಣ್ಣು, ಬಟ್ಟೆ. ಇವು 3 ವಸ್ತುಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಯಾರೇ ನಿಮ್ಮ ಮೇಲೆ ಮಾಟ ಮಂತ್ರದ ಪ್ರಯೋಗ ಮಾಡ್ತಾರೆ ಅಂತಂದರೆ ಈ 3 ವಸ್ತುಗಳು ಕಂಪಲ್ಸರಿ ಅವ್ರ ಹತ್ರ ಇರಲೇಬೇಕು. ಸೊ ಇದು ಅದರ ಲಕ್ಷಣಗಳು. ಸೊ ಇನ್ನು ಇದು ಆಗಿದೆಯಪ್ಪ, ನಮ್ಮ ಮನೆಯಲ್ಲಿ ಸಮಸ್ಯೆ ಆಗಿದೆ ಅನ್ನೋದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ಮನೆಯಲ್ಲಿರ್ತಕ್ಕಂಥ ರೇಷನ್ನು. ಅದಕ್ಕಿಂತ ಮುಂಚಿತವಾಗಿ ನೀವು ಫುಲ್ ರೇಷನ್ ಹಾಕಿರ್ತೀರ, ಆಟೋಮೆಟಿಕ್ಲಿ ರೇಷನ್ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಹಣ ಎಷ್ಟು ನೀವು ತಂದು ಹಾಕಿದ್ರೂ ಕೂಡ ಸಾಕಾಗಲ್ಲ. ಅಲ್ಲಿ ಮೊದಲು ಅಷ್ಟೇ ದುಡ್ಡಿನಲ್ಲಿ ನೀವೆಲ್ಲನೂ ಮಾಡ್ತಾ ಇರ್ತೀರ. ಬಟ್ ಇದು ನೆಗೆಟಿವಿಟಿ ಅಥವಾ ಮಾಟ ಮಂತ್ರದ ಪ್ರಯೋಗ ಆದಮೇಲೆ ನೀವು ಎಷ್ಟೇ ದುಡಿದ್ರೂ ನಿಮ್ಮ ಹತ್ರ ದುಡ್ಡು ನಿಲ್ಲಲ್ಲ. ಸೊ ಇದು ಇನ್ನೊಂದು ಕಡೆ. ಮತ್ತೊಂದು ಕಡೆ, ಮನೆಯ ಒಳಗಡೆ ಬಂದ ತಕ್ಷಣವೇ ಯಾಕಾದರೂ ಈ ಮನೆಯಲ್ಲಿ ಬಂದಿದ್ದೀನೋ, ಯಾವಾಗ ಈ ಮನೆಯಿಂದ ಹೊರಗಡೆ ಹೋಗ್ತೀನೋ ಅನ್ನೋ ಫೀಲಿಂಗ್ಸು. ಸೊ ಆಮೇಲೆ ನೀವು ನಿಮ್ಮ ಎಡಗಾಲಿನಲ್ಲಿ ಬ್ಲ್ಯಾಕ್ ದಾರ ಕಟ್ಟಿದ್ರೆ ಇವತ್ತು ಕಟ್ಕೊಂಡಿರ್ತೀರ, ಅದು ಇನ್ನೊಂದು ವಾರಕ್ಕೆ ಇರೋದೇ ಇಲ್ಲ. ಸೊ ಈ ಥರ. ಆಮೇಲೆ ಮೈ ಮೇಲೆ ತಾಯಿತಗಳು ಅಥವಾ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳು ನಿಲ್ಲಲ್ಲ. ಸೊ ಈ ಥರ ಸಮಸ್ಯೆಗಳು ಇದ್ದರೆ ಸೊ ಖಂಡಿತವಾಗಿಯೂ ನೀವು ತುಂಬ ಎಚ್ಚರಿಕೆಯಿಂದ ಇರ್ರಿ.
ಮೊನ್ನೆ ನಮ್ಮ ಫ್ರೆಂಡ್ ಒಬ್ಬರು ಹೇಳ್ತಾಯಿದ್ರು, ಇಬ್ಬರು ಸುಖವಾಗಿರ್ತಕ್ಕಂಥ ಫ್ಯಾಮಿಲಿ, ಅದು ಮದುವೆ ಆಗಿರುತ್ತೆ ಹೊಸದಾಗಿ, ಆಸ್ತಿ ಸಿಕ್ಕಾಬಟ್ಟೆ ಇರುತ್ತೆ. ಆಸ್ತಿ ಏನಾದರೂ ಮಾಡ್ಸೋಕೆ ಹಚ್ಚತ್ತೆ ಅನ್ನೋಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲು. ಹೊಸದಾಗಿ ಮದುವೆ ಆಗಿ ಮದುವೆ ಮಾಡ್ಕೊಂಡು ಬರ್ತಾರೆ. ಅತ್ತೆ ಮಾವ ಚೆನ್ನಾಗಿರ್ತಾರೆ, ಆದರೆ ಅವರ ಇನ್ನೊಬ್ಬಳು ಅಂದರೆ ವಾರ್ಗಿತ್ತಿ ಅಂತ ಕರೀತಾರೆ, ಮದುವೆ ಆಗಿ ಬಂದಮೇಲೆ ವಾರ್ಗಿತ್ತಿ. ಸೊ ಅವರಿಗೆ ಇಬ್ಬರು ಗಂಡು ಮಕ್ಕಳು. ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅಂದರೆ, ಎಂಥದೇ ಆಸ್ತಿ ಬರಲಿ, ನಮ್ಮ ಮಕ್ಕಳಿಗೆ ಇರಲಿ, ಇವ್ರಿಗೇನೂ ಬೇಡ ಅಂಥೇಳಿ, ಅದು ದುರಾಸೆ ಮನುಷ್ಯನಿಗೆ. ಇವ್ರು ಏನು ಮಾಡಿರ್ತಾರೆ, ವಾರ್ಗಿತ್ತಿ ಅಂದರೆ ಮೈದನ ಹೆಂಡತಿಗೆ ಅರಿಶಿನ ಹಚ್ಚೋ ಟೈಮಲ್ಲಿ ಅವರು ಕೂದಲನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ಬಟ್ಟೆ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅದಕ್ಕಿಂತ ಮುಂಚಿತವಾಗಿಯೇ ಅರಿಶಿನ ಹಚ್ಚೋ ನೆಪದಲ್ಲಿ ಆ ಒಂದು ನೆಗೆಟಿವಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಸ್ತುನ ಹಚ್ಚಿ ಅವರು ಡುಬ್ಬಕ್ಕೆ ತಿಕ್ಬಿಟ್ಟಿರ್ತಾರೆ. ನೀವು ನಂಬಲ್ಲ ವೀಕ್ಷಕರೇ, ಮದುವೆ ಆದಮೇಲೆ 6ರಿಂದ 8 ತಿಂಗಳಾದರೂ ಕೂಡ ಅವರು ತಮ್ಮ ಗಂಡನ ಜೊತೆ ಪ್ರಥಮ ರಾತ್ರಿ ಮಾಡ್ಕೊಳ್ಳೋದೇ ಇಲ್ಲ. ಅಷ್ಟು ನೆಗೆಟಿವಿಟಿ ಸಮಸ್ಯೆ ಸ್ಟಾರ್ಟ್ ಆಗೋಗುತ್ತೆ. ಕೊನೆಗೆ ಯಾವುದೋ ಅಲ್ಲೇ ಒಂದು ದರ್ಗಾ ಅಂತ ಇರುತ್ತೆ, ಆ ದರ್ಗಾದಲ್ಲಿ ಕರ್ಕೊಂಡೋಗಿ ಸುಮಾರು 2.5 ತಿಂಗಳು ಅವರನ್ನು ಅಲ್ಲಿಟ್ಟು ಗುಣಮುಖರಾಗಿ ಕರ್ಕೊಂಡು ಬಂದು, ಅವ್ರ ತಾಯಿ ಕೊನೆಗೆ ಅವ್ರ ಮನೇಲಿ ಇಟ್ಕೊಂಡೇ ಅವರನ್ನು ಕ್ಯೂರ್ ಮಾಡ್ತಾರೆ. ನೋಡೋದ್ರಲ್ಲ ವೀಕ್ಷಕರೇ. ಸೊ ಸಾಧ್ಯ ಆದಷ್ಟು ಈ ಲಕ್ಷಣಗಳು ನಿಮಗೆ ಕಂಡು ಬಂದರೆ ಫಸ್ಟು ಮನೆಯಲ್ಲಿ ತಾರಕ ಮಂತ್ರದ ತೀರ್ಥ, ತಾರಕ ಮಂತ್ರದ ಪಠಣ, ತಾರಕ ಮಂತ್ರದ ಆಡಿಯೋ ಫಸ್ಟು ಪ್ಲೇ ಮಾಡಿ. ನಿಮ್ಮ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಏನು ಎತ್ತ ಅಂಥೇಳಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.